ಅಣ್ಣ ಅಣ್ಣ. ಸುಭದ್ರ ಸುಭದ್ರ ಆಯ್ತು ನಮ್ಮ ಮಹಾತ್ಮರ ಸೇವೆ. ಸುಭದ್ರ ಬಂದ್ಲೆ? ಇಲ್ಲ, ಅವ್ರ ಅಣ್ಣ ಬರ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮನೇ? ಇಲ್ಲ, ಅವ್ರ ಅಣ್ಣ ಬಲರಾಮ ಬರ್ತಾ ಇದ್ದಾನೆ. ಬರ್ಲಿ ಬಿಡು. ಅಯ್ಯೋ, ಅವ್ರ ಅಣ್ಣ ಬಲರಾಮ ಬರ್ತಾ ಇದ್ದಾನೆ ಗುರುಗಳೇ. ಬರ್ಲಿ ಬಿಡಯ್ಯ. ಸುಭದ್ರ ಏನು ಹೇಳಬೇಕು, ಅದನ್ನ ಕೇಳ್ಕೊಂಡು ಕಣ್ಣು ಕೆಂಪು ಮಾಡ್ಕೊಂಡು ಪರಶುರಾಮ ಪರಶುರಾಮ ಬರ್ತಾ ಇದ್ದಾನೆ. ಬಂದ್ರೆ ಬರ್ತಾನೆ. ಯಾರು ಬರ್ತಾರೆ ಅಂತ? ಬಲರಾಮ ಬರ್ತಾ ಇದ್ದಾನೆ. ಬಲರಾಮನೇ? ಗಂಟೆ ಸನ್ಯಾಸಿ, ಏ ಕಳ್ಳ ಸನ್ಯಾಸಿ, ನಾರಾಯಣ 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 ನಾರಾಯಣ. ಸ್ವೀಕರಿಸಬೇಕು ಮಂಗಳಾರತಿ. ಯಾರಿಗಯ್ಯ ಮಂಗಳಾರತಿ? ತಮಗೆ. ನನಗೆ ಮಂಗಳಾರತಿ? ಹೌದು ತಮಗೆ. ಅಲ್ಲ ಅಲ್ಲ, ದೀಪಾರತಿ ಸ್ವೀಕರಿಸಬೇಕು. ಛೀ, ವಂಚಕ, ನಾರಾಯಣ, ದ್ರೋಹಿ, ನಾರಾಯಣ, ಕಪಟಿ, ನಾರಾಯಣ. ಸಾಗು, ನಿಲ್ಲಿಸು. ನಿಲ್ಲಿಸ್ತೇ ನಾರಾಯಣ. ಬಾಯಲ್ಲಿ ನಾರಾಯಣ, ಬಯಸ್ತಾ ಇರೋದು ಕಾಮಿನಿಯ ಪ್ರಣಯ. ಆ ಕಾಮಾರಿಯಾದ ಪರಶಿವನೇ ಮುಗ್ರಿಸ್ತ ಅಂದ ಮೇಲೆ ನಾವೆಷ್ಟು? ಎಲ್ಲ ಅವನ ಪ್ರೇರಣೆ. ಪಾರ್ಥ, ಪಾರ್ಥ, ಯಾಕಿಷ್ಟ ಆತರ? ಸುಭದ್ರೆ ನನ್ ಮುಂದೆ ಹೇಳಲು ಸರಿ ಹೋಯ್ತು. ಅಣ್ಣನ್ ಮುಂದೆ ಏನಾದ್ರೂ ಹೇಳಿದ್ರೆ ನಿನ್ ಗತಿ? ನೀನೇ ಗತಿ, ನೀನೇ ಮತಿ, ನೀನೇ ಸ್ಥಿತಿ. ಪರಮಾತ್ಮ, ನಿನ್ನ ದಯೆ ಕಟಾಕ್ಷಗಳೇ ನನಗೂ ಸುಭದ್ರೆಗೂ. ನಾರಾಯಣ ನಾರಾಯಣ. ಆಗತ್ತೆ ಕಲ್ಯಾಣ. ಬಂದಿರೋ ಮಹತ್ವರು ಯಾರು ಗೊತ್ತೇ? ಯಾರಮ್ಮ? ಅವರೇ. ಯಾರು? ಪಾರ್ಥನೆ? ಸುಭದ್ರಾ, ಮಹಾತ್ಮರ ಸೇವೆಗೆ ಹೋಗದೆ ಅಂತಃಪುರದಲ್ಲಿ ಏನ್ ಮಾಡ್ತಿ? ಹೋಗಮ್ಮ ಹೋಗು, ಮಹಾತ್ಮರು ಕಾಯ್ಕೊಂಡಿದ್ದಾರೆ. ಹೋಗ್ತೀನಣ್ಣ. ಪ್ರಾಣೇಶ್ವರ, ಅರ್ಜುನನ್ ವಿಷಯ ಸುಭದ್ರೆಗೆ ಗೊತ್ತಾಗಿದೆ. ಮುಂದೆ ಎಷ್ಟೇ ಆಗ್ಲಿ ಅವಳು ನಿನ್ನ ನಾದಿನಿ. ನಿನ್ನಲ್ಲಿರೋ ಧೈರ್ಯ ಸ್ಥೈರ್ಯ ಅವಳು ಸ್ವಲ್ಪ ಕಲ್ತ್ಕೊಂಡಿದ್ದಾಳೆ. ನೀನ್ ಹೇಗೆ ನನ್ನ ಜೊತೆ ಬಂದ್ಯೋ ಹಾಗೆ ಅವಳು ಸಹ ಅರ್ಜುನನ ಜೊತೆಲಿ ನಾರಾಯಣ ನಾರಾಯಣ. ಮಹಾರಾಜ, ಗಂಡು ಮಗು. ಗಂಡು ಮಗು? ಬಹಳ ಸಂತೋಷ ಅಮ್ಮ, ಬಹಳ ಸಂತೋಷ. ಪೂಜ್ಯರೇ, ಗಳಿಗೆ ಹೇಗಿದೆ? ಬಹಳ ಚೆನ್ನಾಗಿದೆ. ದೈವ ಕೃಪೆಗೆ ಪಾತ್ರನಾಗಿ ಅಖಂಡ ಖ್ಯಾತಿವಂತನಾಗ್ತಾನೆ. ಯಾವ ಹೆಸರಿಡಬಹುದು? ಬಬ್ರುವಾಹನ ಅಂತ ಇಡಬಹುದು. ಬಬ್ರುವಾಹನ, ಬಬ್ರುವಾಹನ, ಬಬ್ರುವಾಹನ. ಸೊಗಸಾಗಿದೆ. ಹಾಗೆಯೇ ನಾಮಕರಣ ಮಾಡೋಣ. ಬಬ್ರುವಾಹನ.
ತಮ್ಮ ಇಚ್ಛೆಯಂತೆ ಚಿತ್ರಗಾರ ಇಲ್ಲಿ ಎಲ್ಲಾ ಚಿತ್ರಗಳನ್ನು ಬರೆದಿದ್ದಾನೆ. ಇಲ್ಲಿ ಅವುಗಳ ಅವಶ್ಯಕತೆ ಏನು ಅಂತ ನಾ ತಿಳ್ಕೋಬಹುದೇ? ಪ್ರಾಣೇಶ್ವರ ಇಲ್ಲಿಂದ ಹೋದ ಮೇಲೆ ಅನೇಕ ಘಟನೆಗಳು ನಡೆದು ಹೋದವು. ಪಗಡಿ ಆಟದಲ್ಲಿ ಧರ್ಮರಾಯನನ್ನು ಮೋಸದಿಂದ ಸೋಲಿಸಿದರು. ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನ ಪಟ್ಟರು. ಆದರೆ ಶ್ರೀಕೃಷ್ಣ ಅಕ್ಷಯಾಂಬರವಿತ್ತು ಕಾಪಾಡಿದ. ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದ ಮೇಲೆ ಅವರಿಗೋಸ್ಕರ 5 ಹಳ್ಳಿಗಳನ್ನಾದರೂ ಕೊಡು ಅಂತ ಕೃಷ್ಣ ಕೇಳಿದ್ರೆ ತಿರಸ್ಕರಿಸಿ ಅವರನ್ನೇ ಸೆರೆ ಹಿಡಿಯಲು ಪ್ರಯತ್ನ ಪಟ್ಟರು. ಯುದ್ಧದಲ್ಲಿ ಗುರು ಹಿರಿಯರನ್ನು ವಧಿಸಬೇಕಲ್ಲ, ಅಯ್ಯೋ ಎಂದು ಮಧ್ಯಮ ಪಾಂಡವ ಬಿಲ್ಲ ಬಾಣಗಳನ್ನು ಕೆಳಗಿಟ್ಟಾಗ ಶ್ರೀಕೃಷ್ಣ ಉಪದೇಶ ಮಾಡಿ ಯುದ್ಧಕ್ಕೆ ಪ್ರಚೋದಿಸಿದ. ಶಿಖಂಡಿಯನ್ನು ಮುಂದೆ ನಿಲ್ಲಿಸಿ ಭೀಷ್ಮನನ್ನು ಶರಪಂಜರದಲ್ಲಿ ಮಲಗೋ ಹಾಗೆ ಮಾಡಿದವನೇ ಶ್ರೀಕೃಷ್ಣ. ವೀರಾಧಿವೀರ ಕರ್ಣನ ವಧೆಗೂ ಶ್ರೀಕೃಷ್ಣನೇ ಕಾರಣ. ಕಡೆಯಲ್ಲಿ ಭೀಮನಿಗೆ ದುರ್ಯೋಧನನಿಗೆ ಗದಾಯುದ್ಧವಾಗಿ ದುರ್ಯೋಧನ ಮಡಿದ. ಧರ್ಮರಾಯ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾದ. ಶ್ರೀಕೃಷ್ಣನ ಮಹಿಮೆ ಎಲ್ಲೆಲ್ಲೂ ಎದ್ದು ಕಾಣ್ತಾ ಇದೆ. ಪ್ರತಿ ಘಳಿಗೆಯೂ ಕುಮಾರ ಬಬ್ರುವಾಹನನಿಗೆ ಶ್ರೀಕೃಷ್ಣನ ಮಹಿಮೆ ಗೊತ್ತಾಗ್ತಾ ಇರಲಿ ಅಂತ ಹೀಗೆ ಮಾಡಿಸಿದ್ರ ತಾಯಿ. ಈಗ ಯಾವ ತೊಂದರೆಯೂ ಇಲ್ಲದೆ ಆ ಪುಣ್ಯಾತ್ಮ ಧರ್ಮರಾಯ ನೆಮ್ಮದಿಯಾಗಿರಬಹುದಲ್ಲವೇ? ನೆಮ್ಮದಿ ಎಲ್ಲಿ ಬಂತು ನೆಮ್ಮದಿ? ಈ ಯುದ್ಧದ ಪಾಪ ಪರಿಹಾರಕ್ಕೂ ಮನಃಶಾಂತಿಗೂ ಧರ್ಮರಾಯ ಈಗ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾರೆ.